ವೆಲ್ಕಮ್ ಬ್ಯಾಕ್ ಟು ಪೂರ್ವೀಸ್ ಎಸೆನ್ಸ್ ಫಾರ್ ಲೈಫ್. ಇಷ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಟೈಮ್ ಬಂದುಬಿಟ್ಟು ಒಂದು ಅರೌಂಡ್ 6 o'clock ಆಗಿದೆ. ಆಲ್ರೆಡಿ 5:30ಗೆ ಎದ್ದುಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿದ್ದೀನಿ. ಜಸ್ಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಂಡು ಕೂತಿದ್ದೀನಿ. ಇವಾಗ ಮೇಕಪ್ ಮಾಡಬೇಕು. ನೆಕ್ಸ್ಟು ನನ್ನ ಮಗಳನ್ನ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ಮುಂದಿನ ಕೆಲಸ. ಬ್ರೇಕ್ಫಾಸ್ಟ್ ಎಲ್ಲ ಇವಾಗ ಇಲ್ಲೇ ಬೇಡ, ಮುಂದೆ ಎಲ್ಲಾದರೂ ಮಾಡೋಣ ಅಂತ ಡಿಸೈಡ್ ಆಗಿದ್ದೀವಿ. ಆ್ಯಂಡ್ ಹೇಳೋದು ಮರೆತುಬಿಟ್ಟೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ಹೇಳಿರಲಿಲ್ವಲ್ಲ. ಸೊ ಎಸ್, ದಿಸ್ ಟೈಮ್ ವಿ ಪ್ಲ್ಯಾನ್ ಫಾರ್ ಮಸೀನಗುಡಿ. ಆ್ಯಕ್ಚುಲಿ ಮಸೀನಗುಡಿಗೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಊಟಿ ಎಲ್ಲ ಹೋಗಿದ್ದೀವಿ ತುಂಬ ಸತಿ, ಆದರೆ ಮಸೀನಗುಡಿಗೆ ಯಾವತ್ತೂ ಹೋಗಿರಲಿಲ್ಲ. ಸೊ ನೋಡೋಣ, ಮಸೀನಗುಡಿಗೆ ಹೋಗೋಣ ಅಂತ ಅನ್ನಿಸ್ತು. ಹಾಗಾಗಿ ಈ ಸತಿ ಅದಕ್ಕೋಸ್ಕರನೇ ನಿನ್ನೆ ಬಂದು ಮೈಸೂರಲ್ಲಿ ಸ್ಟೇ ಮಾಡೋ ಪ್ಲ್ಯಾನ್ ಮಾಡಿದ್ದು ನಾವು. ಓಕೆ, ಈ ಥರ ಕಾಣಿಸ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಫೈನಲಿ ನಾನು ನನ್ನ ಮಗಳಿಬ್ಬರು ರೆಡಿಯಾಗಿ ಆಯಿತು. ನನ್ನ ಮಗಳದು ಮಿರರ್ ಮುಂದೆ ಡ್ಯಾನ್ಸ್ ನೋಡಿ ಹೇಗಿದೆ. ಓಕೆ, ಹೀಗೆ ಕಾಣಿಸ್ತಾ ಇದ್ದೀವಿ. ಒಂದು ನಿಮಿಷ ಚಿನ್ನಿ, ಒಂದು ನಿಮಿಷ. ಅಲ್ಲಿ ನೋಡು. ಓಕೆ, ಏನಂತಂದರೆ ಈ ಸತಿ ಇದು ಟೋಟಲಿ ಅನ್ಪ್ಲ್ಯಾನ್ಡ್ ಟ್ರಿಪ್ ಆಗಿದ್ದರಿಂದಾಗಿ ಶಾಪಿಂಗಿಗೆ ಟೈಮ್ ಇರಲಿಲ್ಲ. ಎವ್ರಿ ಟೈಮ್ ನಾವು ಶಾಪ್ ಮಾಡಿಬಿಟ್ಟು, ಒಂದು ನಿಮಿಷ ಚಿನ್ನ ಆಮೇಲೆ ಮಾಡುವಂತೆ, ಎವ್ರಿ ಟೈಮ್ ಶಾಪ್ ಮಾಡ್ತಾ ಇದ್ದೆ ನಾನು ಈ ಥರ ಏನಾದರೂ ಪ್ಲ್ಯಾನ್ ಮಾಡಿದಾಗ. ಈ ಸತಿ ಟೋಟಲಿ ಅನ್ಪ್ಲ್ಯಾನ್ಡ್. ಸೊ ಇರೋದ್ರಲ್ಲೇ ಈ ಥರ ಮ್ಯಾಚ್ ಮಾಡಿದೆ. ಓಕೆ, ಟೈಮ್ ಆಯಿತು. ಇವಾಗ ಇನ್ನೇನು ಚೆಕ್ಔಟ್ ಮಾಡಬೇಕು. ಲಾಸ್ಟ್ ಮಿನಿಟ್ ಎಲ್ಲ ಕ್ರಾಸ್ ಚೆಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಚೆಕ್ಔಟ್ ಮಾಡಿಬಿಟ್ಟು ಆನ್ ದಿ ವೇ ಎಲ್ಲಾದರೂ ಟಿಫನ್ ಮಾಡಿಕೊಂಡು next we'll meet in Masinagudi. Masinagudi. Going to Masinagudi. Where it is? I don't know. Then how we'll go? Papa is there not to drive. So, Papa idre no fear, ah? No. Yes, okay. ಹೋಟೆಲಿಂದ ಚೆಕ್ಔಟ್ ಆಗಿ ಇವಾಗ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಪ್ಯಾಲೇಸ್ ಮುಂದೆ ಬೆಳಗ್ಗೆ ಭರ್ಜರಿಯಾಗಿ ಫೋಟೋಶೂಟ್ ನಡೀತಾ ಇತ್ತು. ತುಂಬಾ ಕ್ರೌಡ್ ಇತ್ತು. ಫೋಟೋಶೂಟ್ ಮಾಡಿಸ್ಕೊಳ್ಳೋರು ಕ್ಯಾಮ್ರಾಮನ್ಗಳೇ ತುಂಬ ಹೋಗ್ಬಿಟ್ಟಿದ್ರು ರೋಡ್ ತುಂಬ. ನಾವಿವಾಗ ನಂಜನಗೂಡು ರೋಡಲ್ಲಿ ಹೋಗ್ತಾ ಇದ್ದೀವಿ. ಆವಾಗಲೇ ಹೇಳ್ದಂಗೆ ಮುಂದೆ ಎಲ್ಲಾದರೂ ಟಿಫನ್ ಮಾಡ್ಕೋಬೇಕಿನ್ನ ಟಿಫನ್ ಆಗಿಲ್ಲ. ಸೊ ಇವಾಗ ನಂಜನಗೂಡಲ್ಲಿ ಬ್ರೇಕ್ಫಾಸ್ಟಿಗೆ ಅಂತೇಳಿ ಒಂದು ಸ್ಟಾಪ್ ತೊಗೊಂಡ್ವಿ. ಮಾಮೂಲಿ ಆ್ಯಸ್ ಯೂಶ್ವಲ್ ಇಡ್ಲಿ, ವಡೆ, ಪೂರಿ, ದೋಸೆ ಇಷ್ಟೇ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಅವಳಿಗೆ ಒಂದು ಕೇಸರಿ ಬಾತ್ ತೊಗೊಂಡಿದ್ದೆ. ಇಲ್ಲಿಂದ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ಜರ್ನಿ ಬ್ರೇಕ್ಫಾಸ್ಟ್ ಮುಗಿಸಿ ಆಯಿತು. ನೆಕ್ಸ್ಟು ಹೊರಡಬೇಕು. ಯಾವುದು ಇದು ನವಮಿ ಉಡುಪಿ ಅಂತ ಒಂದು ರೆಸ್ಟೋರೆಂಟ್, ಉಡುಪಿ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದು. ಓಕೆ ಟೇಸ್ಟು ಏನಂತ ಹೇಳಿಸ್ಕೊಳ್ಳೋ ಥರ ಏನಿರಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಆನ್ ದಿ ವೇ ಸಮ್ಟೈಮ್ಸ್ ಗೊತ್ತಾಗಲ್ವಲ್ಲ ಸೊ ಹೇಗಿರುತ್ತೆ ಏನೋ ಇರ್ತಂತ. ಸೊ ಏನು ಸಿಗುತ್ತೆ ನಾವು ಅದರಲ್ಲೇ ತಿನ್ಕೊಂಡು ಮುಂದೆ ಹೋಗಬೇಕು. ನೆಕ್ಸ್ಟು ನಾವು ಹೋಗೋದು ಫಾರೆಸ್ಟ್ ಏರಿಯಾ ಅಲ್ವಾ, ಸೊ ಅಲ್ಲಿ ಏನು ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಆನ್ ಸೇಫರ್ ಸೈಡ್ ಸ್ವಲ್ಪ ಸ್ನ್ಯಾಕ್ಸ್ ಇದ್ದರೆ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು ನನಗೆ. ಯಾಕೋ ಸೇಫರ್ ಸೈಡ್ ಇರಲಿ ಅಂತ, ಹಾಗಾಗಿ ಅವಳಿಗೆ ಸ್ನ್ಯಾಕ್ಸ್ ತೊಗೊಂಡಕ್ಕೆ ಅಂತ ಹೋಗಿದ್ದಾರೆ. ಇನ್ನೇನು ಬರ್ತಾಯಿದ್ದಾರೆ. ಸೊ ಸ್ನ್ಯಾಕ್ಸು ತೊಗೊಂಡು ಬಂದಾದ ತಕ್ಷಣ ಇನ್ನೇನು ಇಲ್ಲಿಂದ ಹೊರಡೋದು. ಎಂಟರ್ ಇಂಟು ಬಂಡೀಪುರ ರಿಸರ್ವ್ ಫಾರೆಸ್ಟ್ ಏನಿದೆ ಅಲ್ಲಿ, ಅದರೊಳಗಡೆ ಎಂಟರ್ ಆಗಿದ್ದೀವಿ. ಹೋಗ್ತಾ ಇದ್ದೀವಿ ಈಗ. ಈ ಥರ ಇದ್ದೇವೆ. ಬಂಡೀಪುರಕ್ಕೆ ಬರ್ತಾ ಇರೋದು ಫಸ್ಟ್ ಟೈಮ್ ಅಲ್ಲ, ಬಟ್ ಮಸೀನಗುಡಿಗೆ ಹೋಗ್ತಾ ಇರೋದು ಫಸ್ಟ್ ಟೈಮ್. ನಾನು ಮೊದಲೇ ಹೇಳ್ದಂಗೆ ನೆಕ್ಸ್ಟ್ ಮುಂದೆ ಡಿವಿಯೇಷನ್ ಇದೆ ಅಂತ ಅನ್ಕೊತೀನಿ. ನಾವು ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ಆಗಿದ್ದರಿಂದ. ಅಷ್ಟೊಂದು ಫುಲ್ಲು ತಿಕ್ಕು ಗ್ರೀನ್ರಿ ಏನು ಕಾಣಿಸ್ತಾ ಇಲ್ಲ ಕಣ್ಣಿಗೆ. ಸ್ವಲ್ಪ ಅಲ್ಲೆಲ್ಲ ಒಂಥರ ಆಲ್ರೆಡಿ ಡ್ರೈನ್ ಆಗಿದೆ. ನೋಡೋಣ ಮುಂದೆ. ಇದುವರೆಗೂ ಯಾವುದು ಪ್ರಾಣಿ ಕಾಣಿಸಿಲ್ಲ, ಮುಂದೆ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. So we are on top of the hill now. ಪ್ರಾಣಿ ಗಿಣಿ ಕಾಣಿಸಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಬ್ಲಾಗ್ ನೋಡೋಣ. ಇವಾಗ ನೀವು ಏನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂಡೀಪುರದ ಸಫಾರಿ ಪಾಯಿಂಟು.
ಇಲ್ಲಿಂದನೇ ನಿಮಗೆ ಸಫಾರಿಗೆಲ್ಲ ಕರ್ಕೊಂಡು ಹೋಗೋದು. ಸೊ ಜೀಪು, ಬಸ್ಸು ನಾವು ಯಾವುದು ಬೇಕಾದರೂ ಹೈರ್ ಮಾಡ್ಕೊಂಡು ಹೋಗ್ಬೋದು. 1.5 ಅವರ್ ಇರುತ್ತೆ ಸಫಾರಿ ಬಂದುಬಿಟ್ಟು. ಲಾಸ್ಟ್ ಟೈಮ್ ಕೂಡ ನಾವು ಸಫಾರಿ ಇಲ್ಲಿ ಆಲ್ರೆಡಿ ಹೋಗಿದ್ರಿಂದಾಗಿ ಈ ಸತಿ ನಾವೇನು ಸಫಾರಿ ತೊಗೊಳ್ಳಿಲ್ಲ. ಹಾಗೆ ನಾವು ಟುವರ್ಡ್ಸ್ ಮಸಿನಗುಡಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಬೇಕಂದರೆ ನೀವು ಇಲ್ಲೊಂದು ಸ್ಟಾಪ್ ಕೊಟ್ಬಿಟ್ಟು ಸಫಾರಿ ಮುಗಿಸ್ಕೊಂಡು ಕೂಡ ನಿಮ್ಮ ಜರ್ನಿನ ನೀವು ಕಂಟಿನ್ಯೂ ಮಾಡ್ಬೋದು, ನೀವೇನೋ ನೆಕ್ಸ್ಟ್ ಟೈಮ್ ಮಸಿನಗುಡಿಗೆ ಪ್ಲ್ಯಾನ್ ಮಾಡಿದ್ರೆ. ಸೈಟ್ ಸೀಯಿಂಗ್ ಆಗಿತ್ತು. ಅಲ್ಲಿ ಎರಡು ಜಿಂಕ್ ಅಲ್ಲಿ ಮೋಸ್ಟ್ಲಿ ನೋಡಲಿಲ್ಲ. ಅಂದರೆ ಪ್ರಾಣಿಗಳು ಓಡಾಡ್ತಿರ್ತವೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಹಂಸ ಹಾಕಿದಾರಲ್ಲ. ಬಂಡೀಪುರ ರಿಸರ್ವ್ ಫಾರೆಸ್ಟ್ ಏರಿಯಾ ಏನಿದೆ ಅದು ಈ ಆರ್ಚ್ಗೆ ಎಂಡ್ ಆಗುತ್ತೆ. ಈ ಆರ್ಚ್ ಕ್ರಾಸ್ ಮಾಡಿ ನಾವು ಮುಂದೆ ಹೋದ ತಕ್ಷಣ ತಮಿಳ್ನಾಡುಗೆ ಎಂಟರ್ ಆಗ್ತೀವಿ. ಕರ್ನಾಟಕ ಮುಗಿತು. ಚಿಕ್ಕಂಗಿರಲ್ವಾ? ಈಗ ಅಲ್ಲಿ ಇನ್ನೊಂದು ಅಲ್ಲಿ ಐತೆ ನೋಡಿ ಬಾರ್ಡರ್ ಚೆಕ್. ವಿಸಿಟ್ ಕರ್ನಾಟಕ ಸ್ಟೇಟ್ ಅಲ್ಲಿ ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ನೀಲಗಿರಿ ಡಿಸ್ಟ್ರಿಕ್ಟ್. ಇವಾಗ ಕರ್ನಾಟಕ ಬಾರ್ಡರ್ ಕ್ರಾಸ್ ಮಾಡಿಕೊಂಡು ತಮಿಳ್ನಾಡಿಗೆ ಎಂಟರ್ ಆಗಿದ್ದೀವಿ. ಈ ಒಂದು ಫಾರೆಸ್ಟ್ ಏರಿಯಾಗೆ ಮಧುಮಲೈ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಏರಿಯಾ ಅಂತ ಇದೆ. ಅಲ್ಲಿಗಿಂತ ಇಲ್ಲಿಗೆ ಏನು ಅಂತ ಏನು ಡಿಫ್ರೆನ್ಸ್ ಇಲ್ಲ. ಅದೇ ನಮ್ಮ ಕರ್ನಾಟಕ ಬಿಟ್ಟು ತಮಿಳ್ನಾಡಿಗೆ ಬಂದ್ವಿ ಅನ್ನೋ ಒಂದು ಫೀಲ್ ಅಷ್ಟೇ, ಬೇರೆ ಏನು ಇಲ್ಲ. ರೋಡ್ಸ್ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗೇ ಇದೆ. ಆ ಗ್ರೀನ್ರಿ ಸ್ಟಾರ್ಟಿಂಗಲ್ಲಿ ತುಂಬ ಡಲ್ಲಾಗಿ ಅನಿಸ್ತಾ ಇತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಗ್ರೀನಾಗಿ ಕಾಣಿಸ್ತಾ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿವರೆಗೂ ಸೋಫಾರ್ ಯಾವುದೂ ಒಂದು ಪ್ರಾಣಿನೂ ಕೂಡ ಕಣ್ಣಿಗೆ ಕಾಣಿಸ್ಲಿಲ್ಲ. 2 ಪಿಕಾಕ್ ಬಿಟ್ಟರೆ ಬೇರೆ ಏನೂ ಕಾಣಿಸಿಲ್ಲ. ಮುಂದೆ ಕಾಣಿಸುತ್ತೆ ಅಂತ ಹೋಪ್ಸ್ ಇದೆ, ನೋಡೋಣ. ಇಲ್ಲ ಇಲ್ಲಿ ಕಾಣಿಸ್ತು. ಅಮ್ಮಮ್ಮ ಇಲ್ಲೊಂದು ಅಮ್ಮಮ್ಮ ಇಲ್ಲೆಲ್ಲ ಕಾಣಿಸ್ತು. ಇಲ್ಲಿ ನೋಡು. ಚಿಕ್ಕ ನೋಡ್ ಮಗ್ನೆ. ನೋಡು. ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ಜಾಗ ಬಂದುಬಿಟ್ಟು ಮಧುಮಲೈ ರಿಸರ್ವ್ ಫಾರೆಸ್ಟ್ ಅಂತ ತಮಿಳ್ನಾಡಿಗೆ ಸೇರಿದ್ದು. ಇಲ್ಲೂ ಕೂಡ ನಿಮಗೆ ಸಫಾರಿ ಎಲ್ಲ ಸಿಗುತ್ತೆ. ಇಲ್ಲಿ ತುಂಬ ಜೀಪ್ಸ್ಗಳೆಲ್ಲ ನಿಂತ್ಕೊಂಡಿತ್ತು ಸಫಾರಿಗೆ ಅಂಥೇಳಿ. ಏನು ಅಲ್ಲಿ ನಿಮಗೆ ಬಿಲ್ಡಿಂಗಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ. ಅದು ಬಂದುಬಿಟ್ಟು ರಿಸೆಪ್ಷನ್ ಕೌಂಟರು. ಅಲ್ಲಿಂದ ಹೋಗಿ ಟಿಕೆಟ್ ತೊಗೊಂಡು ಬಂದರೆ ಇಲ್ಲಿ ಮೇನ್ ಸರ್ಕಲಲ್ಲಿ ನಿಮಗೆ ಆ ಟಿಕೆಟ್ ತೋರಿಸಿದ್ರೆ ನಿಮಗೆ ಸಫಾರಿಗೆ ಕರ್ಕೊಂಡು ಹೋಗ್ತಾರೆ. ನಾವೇನು ಇಲ್ಲಿ ಸಫಾರಿ ಎಲ್ಲ ಟ್ರೈ ಮಾಡಲಿಲ್ಲ. ಆ್ಯಕ್ಚುಲಿ ನಾವೇನು ಅಂತಂದರೆ ಇಲ್ಲಿ ಡಿವಿಷನ್ ತೊಗೋಬೇಕಾಗಿತ್ತು, ನಮಗೆ ಗೊತ್ತಿರಲಿಲ್ಲ. ನಾವೇನು ಮಾಡಿದ್ಬಿಟ್ವಿ, ಮುಂದೆ ಹೋಗಿ ತಿರ್ಗಾ ಮತ್ತೆ ಅಲ್ಲಿ ಲೋಕಲ್ ಏಡ್ಸ್ನ ಕೇಳ್ಕೊಂಡು ವಾಪಸ್ ಬಂದು ಮತ್ತೆ ಇವಾಗ ಏನು ಮಾಡ್ತಿದ್ವಿ, ಸೇಮ್ ಅದೇ ರೂಟಲ್ಲಿ ಮತ್ತೆ ವಾಪಸ್ ಬರ್ತಾಯಿದ್ವಿ. ನೆಕ್ಸ್ಟ್ ಟೈಮ್ ಯಾರಿಗಾದ್ರು ಬರೋರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ಹೇಳಿದೆ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇವಾಗ ನಮ್ಮ ರೈಟ್ ಸೈಡಲ್ಲಿ ಕಾಣಿಸ್ತಿರೋದು ಮೇಯರ್ ರಿವರ್ ಅಂತ. ಈ ರಿವರು ತುಂಬ ಡೇಂಜರಸ್ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರು. ನದಿಗೆ ಇಳಿಯೋದೆಲ್ಲ ಅಲೋವ್ ಇರಲಿಲ್ಲ, ಕ್ರೊಕೊಡೈಲ್ಸ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಗಾರ್ಡ್ಸ್ ಹೇಳ್ತಾಯಿದ್ರು. ಈ ರಿವರ್ ಆಪೋಸಿಟ್ಟೇ ಇದು ಒಂದು ರೆಸ್ಟೋರೆಂಟ್ ಇದೆ. ಅಲ್ಲಿ ಆಚೆ ಕಡೆ ಕೂತ್ಕೊಂಡು ವ್ಯೂನ ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ನಾವು ಫುಡ್ನ ತಿನ್ಬೋದು. ಸೊ ತುಂಬ ಚೆನ್ನಾಗಿದೆ ರೆಸ್ಟೋರೆಂಟು. ಮಧುಮಲೈ ಚೆಕ್ ಪೋಸ್ಟಿಂದ ರೈಟ್ ತೊಗೊಂಡು ಒಳಗಡೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ನಿಯರ್ ಇದ್ದೀವಿ ಡೆಸ್ಟಿನೇಷನ್ಗೆ ಅಂತ ಅನ್ಕೊಳ್ತಾ ಇದ್ದೀನಿ.
ಇವಾಗ ಇಲ್ಲಿ ಒಂದು ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆಯಲ್ಲ, ಇಲ್ಲಿ ನಾವೇನು ಮಾಡಿದ್ವಿ, ಗಾಡಿನ ಸೈಡ್ಗೆ ಹಾಕ್ಕೊಂಡ್ಬಿಟ್ಟು ಎನ್ಕ್ವೈರಿ ಮಾಡೋಣ ಅಂಥೇಳಿ ಗಾಡಿನ ಸೈಡ್ಗೆ ಹಾಕ್ಕೊಂಡ್ವಿ. ಆ್ಯಕ್ಚುಲಿ ದಿಸ್ ವಾಸ್ ಅವರ್ ಬೆಸ್ಟ್ ಡಿಸಿಷನ್ ಆಗಿತ್ತು. ಆ ಗಾಡಿ ಸೈಡಿಗೆ ಹಾಕಿದಾಗ ಪಾಪ ಅಲ್ಲೊಬ್ಬ ಫಾರೆಸ್ಟ್ ಆಫೀಸರ್ ಬಂದು ತುಂಬಾ ಹೆಲ್ಪ್ ಮಾಡಿದ್ರು. ಅವರೇ ಒಬ್ಬರು ಲೋಕಲ್ ಏಡ್ಸ್ನ ನಂಬರ್ ಕೊಟ್ಬಿಟ್ಟು ನಮಗೆ ಅವ್ರನ್ನ ಅಲ್ಲಿಗೆ ಕರೆಸ್ಬಿಟ್ಟು ಅವ್ರ ಜೊತೆ ನಮ್ಮನ್ನು ಗಾಡಿನಲ್ಲಿ ಫಾಲೋ ಮಾಡ್ಕೊಂಡು ಹೋಗಿ ಅವ್ರು ನಿಮಗೆ ಜೀಪ್ದೆಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ರು. ಅವರು ಪಾಪ ಹೇಳಿದ ತಕ್ಷಣವೇ ಬಂದರು. ನಾವು ನೆಕ್ಸ್ಟು ಅವ್ರನ್ನ ಗಾಡಿನಲ್ಲಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ವಿ. ಇವಾಗೇ ನೀವು ನೋಡ್ತಾ ಇದ್ದೀರಾ, ಇದೇ ಮಸೀನಗುಡಿ ಎಂಟ್ರಿ. ಇಲ್ಲಿಂದಲೇ ನಿಮಗೆ ಸಾಕಷ್ಟು ಜೀಪ್ಗಳು ಸಿಗುತ್ತೆ. ಸ್ವಲ್ಪ ಬಾರ್ಗನಿಂಗ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಟೋಪಿ ಹಾಕಿಸ್ಕೊತೀವಿ. ಫಸ್ಟ್ ಟೈಮ್ ಅಲ್ವಾ ನಿಂದು ಜೀಪ್ ಅಲ್ಲಿ ಕೂತ್ಕೊಂಡಿರೋದು? ಎಳ್ನೀರು ಫಾಲ್ಸಿಗೆ ಹೋಗಿದ್ವಲ್ಲ ಅವಾಗ. ಓಕೆ, ಜಾಮ್ ಆಗಿದೆಯಾ? ನಾವಿವಾಗ ಮುರುಗನ್ ಟೆಂಪಲ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮುರುಗನ್ ಟೆಂಪಲ್ ಬಂದುಬಿಟ್ಟು ಮಸೀನಗುಡಿದು ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಮುರುಗನ್ ಟೆಂಪಲ್ಗೆ ಹೋಗ್ಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ಇದೆ. ಆಫ್ ರೋಡಿಂಗಲ್ಲಿ ನನಗೆ ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಆಫ್ ರೋಡಿಂಗ್ ಮುಗಿದ್ಮೇಲೆ ನಿಮಗೆ ಟೆಂಪಲ್ ಸಿಗುತ್ತೆ. ದೇವಸ್ಥಾನದ ಹಿಂದ್ಗಡೆ ಒಂದು ವ್ಯೂ ಪಾಯಿಂಟ್ ಇದೆ. ಏನ್ ಮಗ ಅದು? ನೆಕ್ಸ್ಟು ಅದನ್ನ ನೋಡೋಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಹೋಗ್ತಾ ಇದ್ದೀವಿ. ಜಸ್ಟ್ ಒಂದು 10 ಮಿನಿಟ್ಸ್ ನಾವು ಹೈಕಿಂಗ್ ಥರ ಇದೆ ಅಷ್ಟೇ, ಹತ್ಬೋದು ಆರಾಮಾಗಿ. ಒಂದು 10 ಮಿನಿಟ್ಸ್ ಬೆಟ್ಟ ಹತ್ತಿದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ವ್ಯೂ ನಮಗೆ ಸಿಗುತ್ತೆ. ತುಂಬ ಚೆನ್ನಾಗಿದೆ ವ್ಯೂ. ಮಾನ್ಸೂನ್ ಸೀಸನಲ್ಲಿ ಹೋದರೆ ಮೇ ಬಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ನಾನು. ಅನ್ನಿಸ್ತು ಮೇ ಬಿ ನಾವು ರಾಂಗ್ ಸೀಸನಿಗೆ ಬಂದಿದ್ದೀವಿ. ಮಾನ್ಸೂನ್ ಸೀಸನಲ್ಲಿ ಬಂದರೆ ಅಥವಾ ಸೆಪ್ಟೆಂಬರ್ ಟೈಮಲ್ಲಿ ಬಂದ್ರೂ ಲಶ್ ಗ್ರೀನ್ರಿ ಸಖತ್ತಾಗಿರುತ್ತೆ, ಕಣ್ಣಿಗೆ ಹಬ್ಬ. ಇನ್ನು ಅಲ್ಲಿಂದ ವಾಪಸ್ ಇಳಿದು ನೆಕ್ಸ್ಟು ಹೊರಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿಂದ ಮತ್ತೆ ಜೀಪಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ನಮ್ಮದು ನೆಕ್ಸ್ಟು ಸ್ಪಾಟ್ ಬಂದುಬಿಟ್ಟು ಯಾವುದೋ ಡ್ಯಾಮ್ ಅಂತ ಹೇಳಿದ್ದಾರೆ. ನೋಡೋಣ ಯಾವ ಡ್ಯಾಮು ಎತ್ತ ಅಂತ ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಆಗಿರೋದ್ರಿಂದ ಅದು ಹೇಗಿರುತ್ತೆ ಅಂತ ನೋಡಬೇಕು. ಹೇಗಿತ್ತು? ನೆಕ್ಸ್ಟು ಪ್ಲೇಸ್ ಹೋಗಿದ್ದೆ ನಾವು ಡ್ಯಾಮ್. ನೋಡಿ ಇದು ಡ್ಯಾಮ್ ಅಂತೆ. ನನಗೆ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗ್ತಿಲ್ಲ. ಅವ್ರು ಹೇಳ್ತಾಯಿದ್ರು ಇದು ಡ್ಯಾಮ್ ಮೇಡಮ್ ಅಂತ. ಸರಿ ಇನ್ನೇನು ಮಾಡೋದು, ಬಂದುಬಿಟ್ಟಿದ್ದೀವಿ ಅಂದ್ಕೊಂಡು ಸರಿ ಅಂತೇಳಿ ಇಷ್ಟೇ ತೋರಿಸಿದ್ದು, ಬೇರೆ ಏನೂ ಇಲ್ಲ. ಸಿಕ್ಕಾಪಟ್ಟೆ ಬಿಸಿಲು ಬೇರೆ. ಅವರಲ್ಲೇನೋ ಹೇಳ್ತಾಯಿದ್ರು ಮುಂದೆ ಏನೋ 800 ಮೀಟರ್ಸ್ ಕೆಳಗಡೆ ಹೋಗಿ ಅಲ್ಲಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ, ಅದೆಲ್ಲ ಕಾಡಲೆಲ್ಲ ಹೋಗುತ್ತೆ, ಹಾಗೆ ಹೀಗೆ ಅಂತಲೂ ಹೇಳ್ತಾಯಿದ್ರು. ಐ ವಾಸ್ ಟೋಟಲಿ ಡಿಸಪಾಯಿಂಟೆಡ್ ವಿತ್ ದಿಸ್. ತುಂಬ ಬಿಸಿಲಿದ್ರಿಂದಾಗಿ ಎಳ್ನೀರು ಕುಡ್ಕೊಂಡು ಬಂದಿರೋ ದಾರಿಗೆ ಸುಂಕ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗಾಯಿತು. ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ವಾಪಸ್ ಹೊರಟ್ವಿ.
ಈ ಜಾಗ ಏನು ನೋಡ್ತಾ ಇದ್ದೀರಾ, ಅವ್ರು ಹೇಳ್ತಾ ಇದ್ರು ಇದು ಎಲಿಫೆಂಟ್ ಸ್ಪಾಟ್ ಆಗುತ್ತೆ ಅಂಥೇಳಿ. ನಮಗೆ ಯಾವುದೂ ಎಲಿಫೆಂಟ್ ಎಲ್ಲೂ ಕಾಣಿಸ್ಲಿಲ್ಲ, ಸುಮ್ಮನೆ ಹೋಗಿದ್ದು ಜೀಪಲ್ಲಿ ಬಂದಿದ್ದಷ್ಟೇ. ನೀವೇನಾದರೂ ಮಸೀನಗುಡಿಗೆ ಪ್ಲ್ಯಾನ್ ಮಾಡಿದ್ರೆ ಮುರುಗನ್ ಟೆಂಪಲ್ ಇದೆಯಲ್ಲ, ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ಮುರುಗನ್ ಟೆಂಪಲ್ಗೆ ಹೋಗೋಕ್ಕೆ ಮಾತ್ರ ನಮಗೆ ಜೀಪ್ ಅವಶ್ಯಕತೆ ಇದೆ. ಇನ್ನು ಮಿಕ್ಕಿರೋ ಈ 2 ಜಾಗಗಳು ಏನಿದೆ, ಇದು ಸಿಂಗಾರ ಫಾರೆಸ್ಟ್ ಅಂತ ಆವಾಗಲೇ ಹೋಗಿದ್ದು ನಾವು. ಈ ಒಂದು ಫಾರೆಸ್ಟ್ ಒಳಗಡೆ ಹೋಗಿ ಬರೋಕ್ಕೂ ನಮಗೇನು ಜೀಪ್ ಅವಶ್ಯಕತೆ ಇಲ್ಲ. ಆರಾಮಾಗಿ ಟಾರ್ ರೋಡ್ ಇದೆ, ತುಂಬ ಚೆನ್ನಾಗೇ ಇದೆ ರೋಡು. ಆರಾಮಾಗಿ ನಮ್ಮ ಕಾರಲ್ಲೇ ನಾವು ಹೋಗ್ಬೋದು, ನಮ್ಮ ವೆಹಿಕಲಲ್ಲೇ ಹೋಗ್ಬೋದು. ಜೀಪ್ ಏನು ಹೈರ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಫಸ್ಟ್ ಟೈಮ್ ಆಗಿದ್ದರಿಂದ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಪ್ಲ್ಯಾನ್ ಮಾಡಿದ್ರೆ ಓನ್ಲಿ ಫಾರ್ ಮುರುಗನ್ ಟೆಂಪಲ್ಗೆ ಮಾತ್ರ ನೀವು ಜೀಪ್ನ ಹೈರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ಟ್ಯಾಚ್ಯೂ ತರ ಇಲ್ವಾ ಅಮ್ಮ? ಎಸ್ ಸ್ಟ್ಯಾಚ್ಯೂ ಮಾಡಿದ್ದಾರೆ ತರ ಇದೆ. We can play here. ಎಸ್, ಈವ್ನಿಂಗ್ ವಿ ಕ್ಯಾನ್ ಪ್ಲೇ ಹಿಯರ್. ಗುಡಿ ಮುಗೀತು ಫ್ರೆಂಡ್ಸ್. ನೆಕ್ಸ್ಟು ವಾಪಸ್ ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಸೊ ಮಸೀನಗುಡಿನಲ್ಲೇ ಸ್ಟೇ ಆಗೋಣ ಅಂತ ಹೇಳ್ಬಿಟ್ಟು ಒಂದು ಪ್ರಾಪರ್ಟಿ ಒಳಗಡೆ ಹೋದ್ವಿ. ರೂಮ್ಸ್ ಎಲ್ಲ ನೋಡಿದ್ವಿ. ನಮಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಓಕೆ ಬೇಡ ಇನ್ನು, ಯಾಕಂದರೆ ನಮ್ದು ಯಾವುದು ಬುಕ್ಕಿಂಗ್ಸ್ ಇರಲಿಲ್ಲ. ಯಾವುದು ರೆಸಾರ್ಟಲ್ಲಿ ನಾವು ಅಡ್ವಾನ್ಸಾಗಿ ಬುಕ್ ಮಾಡದೇ ಇರೋದ್ರಿಂದಾಗಿ ಮತ್ತೆ ವಾಪಸ್ ಮೈಸೂರಿಗೆ ಹೋಗಿಬಿಟ್ರೆ ಅಲ್ಲಿ ಬೇಜಾನ್ ಆಪ್ಷನ್ಸ್ ಇರುತ್ತೆ. ಸೊ ಅಲ್ಲಿ ಸ್ಟೇ ಮಾಡಿಕೊಂಡು, ಆ್ಯಕ್ಚುಲಿ ಮೈಸೂರನ್ನ ಇನ್ನೂ ಎಕ್ಸ್ಪ್ಲೋರ್ ಮಾಡೋದಿದೆ. ನಿನ್ನೆ ನಾವು ಬಂದಿದ್ದೇ ಲೇಟ್ ಅಲ್ವಾ, ಹಾಗಾಗಿ ಜಸ್ಟ್ ಲೈಟಿಂಗ್ಸ್ ಮಾತ್ರ ನೋಡ್ಕೊಂಡು ಬಂದಿದ್ದು. ಸೊ ಇವತ್ತು ಸಂಜೆ ಮೈಸೂರಲ್ಲಿ ಸುತ್ತಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಓಕೆ ಬನ್ನಿ, ಮತ್ತೆ ವಾಪಸ್ ಮೈಸೂರಿಗೆ ಕರ್ಕೊಂಡು ಹೋಗ್ತೀನಿ. ವಿಡಿಯೋ ಲೆಂತಿ ಆಗಿದ್ದರಿಂದಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಲಾಗಲ್ಲಿ. ಥ್ಯಾಂಕ್ಸ್ ಫಾರ್